ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇದೇ 11ರಂದು ನಗರಸಭೆಯ ವತಿಯಿಂದ ಅದ್ದೂರಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅಂಬೇಡ್ಕರ್ ಹಬ್ಬಕ್ಕೆ 2 ದಿನಗಳು ಬಾಕಿ ಇರುವಂತೆಯೇ ಜೂನಿಯರ್ ಕಾಲೇಜು ಮೈದಾನ ಮುಂಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ವಿರೂಪಗೊಳಿಸಿರುವ ಘಟನೆ ಗಾಂಧಿನಗರದಲ್ಲಿ ನಡೆದಿದೆ. ಕಳೆದ ರಾತ್ರಿ ಗಾಂಧಿನಗರ ಬಡಾವಣೆಯ ನಾಮಫಲಕದಲ್ಲಿದ್ದ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಯಾರು ಕಿಡಿಗೇಡಿಗಳು ಗುಟ್ಕಾ ತಿಂದು ಉಗಿದು ವಿಕೃತಿ ಮೆರೆದಿದ್ದು, ಈ ಸಂಬಂಧ ಗಾಂಧಿನಗರದ ನಿವಾಸಿ ಭೈರವಸ್ವಾಮಿ ಎಂಬುವರು ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಭೈರವಸ್ವಾಮಿ ನೀಡಿರುವ ತಮ್ಮ ದೂರಿನಲ್ಲಿ ಗಾಂಧಿನಗರದಲ್ಲಿ ಸುಮಾರು 100 ದಲಿತ ಕುಟುಂಬಗಳು ವಾಸವಾಗಿದ್ದು, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳಾಗಿದ್ದು, ಅಂಬೇಡ್ಕರ್ ಅವರ ಭಾವಚಿತ್ರ ಒಳಗೊಂಡಿರುವ ಬಡಾವಣೆಯ ನಾಮಫಲಕವನ್ನು ಅಳವಡಿಸಿದ್ದೇವೆ. ಕಳೆದ ರಾತ್ರಿ ಅಂಬೇಡ್ಕರ್ ಬೋರ್ಡ್ಗೆ ಕಿಡಿಗೇಡಿಗಳು ಗುಟ್ಕಾ ತಿಂದು ಉಗಿದು ವಿಕೃತಿ ಮೆರೆದಿದ್ದಾರೆ. ಗಾಂಧಿನಗರ 1ನೇ ಕ್ರಾಸ್ನಲ್ಲಿರುವ ಬೋರ್ಡ್ ಹಾಗೂ ಗಾಂಧಿನಗರ 2ನೇ ಕ್ರಾಸ್ನಲ್ಲಿರುವ ಬೋರ್ಡ್ ಹಾಗೂ ಜೂನಿಯರ್ ಕಾಲೇಜು ಮೈದಾನದ ಮುಂಭಾಗದಲ್ಲಿರುವ 3 ಬೋರ್ಡುಗಳಲ್ಲಿರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು 7ನೇ ತಾರೀಕು ರಾತ್ರಿ ಹಾಗೂ 8ನೇ ತಾರೀಕು ರಾತ್ರಿ 2 ದಿನ ಕೂಡ ಗುಟ್ಕಾ ತಿಂದು ಉಗಿದು ವಿರೂಪಗೊಳಿಸಿ ವಿಕೃತಿ ಮೆರೆದಿದ್ದಾರೆ. ಕಿಡಿಗೇಡಿಗಳು ಜನರ ಭಾವನೆಗಳಿಗೆ ನೋವು ತಂದು ದ್ವೇಷ ಭಯ ಸೃಷ್ಟಿಸಿ ಒಂದು ಸಮುದಾಯದ ಭಾವನೆ ನೆಮ್ಮದಿಗೆ ಧಕ್ಕೆ ಉಂಟು ಮಾಡಿ ಸಾರ್ವಜನಿಕರನ್ನ ಗಲಭೆಗೆ ಪ್ರಚೋದನೆಗೊಳಿಸುವ ರೀತಿ ತಪ್ಪು ಎಸಗಿರುತ್ತಾರೆ. ಆದ್ದರಿಂದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮ ದೂರಿನಲ್ಲಿ ಭೈರವಸ್ವಾಮಿ ಮನವಿ ಮಾಡಿದ್ದಾರೆ.